ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 3 ಕೂಗುತ್ತಿದೆ ಪಕ್ಷಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಳವು, ನೋವು, ದುಃಖ, ಅಭಿಮಾನ, ಹೆಮ್ಮೆ, ಇಂಚರ, ಇಂಪಾದ ದನಿ, ಮಧುರ ದನಿ, ಉಲ್ಲಾಸ, ಆನಂದ, ಲವಲವಿಕೆ, ಋಣ, ಸಾಲ, ಹಂಗು, ಋಣ, ಕಂಗೊಳಿಸು, ಕಣ್ಣಿಗೆ ಅಂದವಾಗಿ ಕಾಣು, ಚೆಲ್ಲಾಟ, ವಿನೋದ, ವಿಲಾಸ, ಜೀವ ತಳೆ, ಜೀವ ಪಡೆ, ಜೀವ ಹೊಂದು, ತಂಪೆರೆ, ತೃಪ್ತಿ ನೀಡು, ತೂರಾಟ, ಮೇಲಕ್ಕೆ ಚಿಮ್ಮುವ ಆಟ, ನಡುಗಡ್ಡೆ, ನೀರ ನಡುವಿರುವ ಚಿಕ್ಕ ಭೂಪ್ರದೇಶ, ನಯನ, ಕಣ್ಣು, ನೇತ್ರ, ಅಕ್ಷಿ, ನೀರುಣಿಸು, ನೀರು ಹಾಕು, ನೊರೆ, ಬುರುಗು, ಪ್ರತೀತಿ, ಪ್ರಸಿದ್ಧಿ, ಜನಜನಿತ, ಪ್ರವಾಸಿ ತಾಣ, ಪ್ರವಾಸಿಗರು ಬರುವ ಜಾಗ ಅಥವಾ ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ, ಬಣ್ಣಗೆಡು, ಕಳಹೀನವಾಗು, ಕಳೆ ಕುಂದು, ಬೋಳು ಮರ, ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿರುವ ಮರ, ಮನೋಹರ, ಮನಸ್ಸಿಗೆ ಹಿತವಾದ, ಮಿನ, ಫಳ ಫಳ, ಮಿರುಗು, ಹೊಳೆಯುವುದು, ಮೆಲುಗಾಳಿ, ಮೆಲ್ಲಗೆ ಬೀಸುವ ಗಾಳಿ, ಮೈದಳೆ, ಆಕಾರ ಹೊಂದು, ದೇಹ ಧರಿಸು, ರಾರಾಜಿಸು, ಪ್ರಕಾಶಿಸು, ಶೋಭಿಸು, ಮಿರುಗು, ಸೊರಗು, ಬಾಡು, ಕ್ಷೀಣವಾಗು, ಹೊಂಬಣ್ಣ, ಚಿನ್ನದ ಬಣ್ಣ, ತಾಣ, ನೆಲೆ, ಜಾಗ, ಸವರು, ಹಚ್ಚು, ಲೇಪಿಸು, ಸತ್ಕಾರ್ಯ, ಒಳ್ಳೆಯ ಕೆಲಸ, ಸುಳಿ, ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ. ಮುಂದಿನ ಭಾಗ: ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ನಾರದ ಗಡ್ಡೆ ಎಲ್ಲಿದೆ? ಉತ್ತರ: ನಾರದ ಗಡ್ಡೆ ರಾಯಚೂರು ಸಮೀಪವಿದೆ. ಎರಡನೆಯ ಪ್ರಶ್ನೆ: ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು? ಉತ್ತರ: ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಕಾಯಿಗಳಿಲ್ಲದೆ ಒಣಗಿದ ರೀತಿ ಇತ್ತು. ಮೂರನೆಯ ಪ್ರಶ್ನೆ: ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಉತ್ತರ: ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ನಾಲ್ಕನೇ ಪ್ರಶ್ನೆ: ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? ಉತ್ತರ: ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಐದನೇ ಪ್ರಶ್ನೆ: ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಉತ್ತರ: ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ನನಗೆ ಅಚ್ಚರಿ ಉಂಟಾಗುತ್ತಿದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದನು. ಆರನೆಯ ಪ್ರಶ್ನೆ: ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು? ಉತ್ತರ: ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಊರಿಗೆ ಹೋಗಿ ಸಸ್ಯವೈದ್ಯರಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು. ಏಳನೇ ಪ್ರಶ್ನೆ: ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಉತ್ತರ: ಬೋಳು ಮರ ಮಳೆಗಾಲದಲ್ಲಿ ಚಿಗುರೊಡೆದು ಎಲೆ, ಹೂ, ಹೀಚುಕಾಯಿ, ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಜೀವ ತಳೆಯಿತು. ಎಂಟನೇ ಪ್ರಶ್ನೆ: ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು?
ಉತ್ತರ: ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ಮುಂದಿನ ಭಾಗ: ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ? ಉತ್ತರ: ಕೃಷ್ಣಾ ನದಿ ಮೈದುಂಬಿ ಹರಿಯುವಾಗ ಬೋರ್ಗರೆತ ಮಾಡುತ್ತಾ, ತೂರಾಡುತ್ತಾ, ಚೆಲ್ಲಾಡುತ್ತಾ, ಬಿಳಿಯ ನೊರೆಯಂತೆ ಕಾಣಿಸುತ್ತಾ, ಸುಳಿಗಳಲ್ಲಿ ಸುತ್ತುತ್ತಾ ಹರಿಯುತ್ತದೆ. ಸೂರ್ಯನ ಕಿರಣ ನದಿಯ ಮೇಲೆ ಬಿದ್ದು ಹನಿ ಹನಿಯು ಮುತ್ತಿನ ಮಣಿಯ ರೂಪದಂತೆ ಕಾಣಿಸುತ್ತಾ ನಯನ ಮನೋಹರ ಉಂಟುಮಾಡುತ್ತದೆ. ಎರಡನೇ ಪ್ರಶ್ನೆ: ನಾರದ ಗಡ್ಡೆಯ ವಿಶೇಷತೆಗಳೇನು? ಉತ್ತರ: ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ. ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇರುವುದರಿಂದ ಇದನ್ನು ನಾರದಗಡ್ಡೆ ಎಂದು ಕರೆಯುವರು. ಮೂರನೇ ಪ್ರಶ್ನೆ: ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು? ಉತ್ತರ: ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ? ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ನಾಲ್ಕನೇ ಪ್ರಶ್ನೆ: ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತು? ಉತ್ತರ: ಬೋಳಾಗುವುದಕ್ಕೆ ಮೊದಲು ಮರವು ಸೊಬಗಿನಿಂದ ಕೂಡಿತ್ತು. ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು ಹಣ್ಣು ಸಾವಿರಾರು. ತಂಪಾದ ನೆರಳು ಮನೆ ಮಾಡಿತ್ತು. ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಐದನೇ ಪ್ರಶ್ನೆ: ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು? ಉತ್ತರ: ಪಕ್ಷಿಯ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಈ ಮರದಲ್ಲಿಯೇ ಹುಟ್ಟಿ ಬೆಳೆದರು. ಪಕ್ಷಿಯೂ ಹುಟ್ಟಿದ್ದು ಇಲ್ಲಿಯೇ. ಆದುದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ. ಆರನೇ ಪ್ರಶ್ನೆ: ಸಸ್ಯವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು? ಉತ್ತರ: ಸಸ್ಯವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧಿ ಸವರಿದರು, ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಮರ ಚಿಗುರೊಡೆಯಿತು. ಮುಂದಿನ ಭಾಗ: ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ಮೊದಲನೆಯ ಮಾತು: ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ? ಈ ಮಾತನ್ನು ಗಣೇಶ ಪಕ್ಷಿಯನ್ನು ಕೇಳಿದನು. ಎರಡನೆಯ ಮಾತು: ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ? ಈ ಮಾತನ್ನು ಲತಾ ಪಕ್ಷಿಗೆ ಹೇಳಿದಳು. ಮೂರನೆಯ ಮಾತು: ನಾನು ಇಲ್ಲಿಯೇ ಜನ್ಮ ತಳೆದೆ. ಈ ಮಾತನ್ನು ಪಕ್ಷಿಯು ಮಕ್ಕಳಿಗೆ ಹೇಳಿತು. ಮುಂದಿನ ಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೆಯ ವಾಕ್ಯ: ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ. ಉತ್ತರ: ಕೃಷ್ಣ. ಎರಡನೆಯ ವಾಕ್ಯ: ಹಕ್ಕಿಗಳ ಡ್ಯಾಶ್ ಕಿವಿಗೆ ಇಂಪಾಗಿತ್ತು. ಉತ್ತರ: ಕಲರವ. ಮೂರನೆಯ ಪ್ರಶ್ನೆ: ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ ಆಗಿತ್ತು. ಉತ್ತರ: ಆಶ್ರಯ ತಾಣ. ನಾಲ್ಕನೆಯ ಪ್ರಶ್ನೆ: ಹಸಿರೇ ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ. ಉತ್ತರ: ಉಸಿರು. ಮುಂದಿನ ಭಾಗ: ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಇಂಚರ: ಕೋಗಿಲೆಯ ಇಂಚರ ಕಿವಿಗೆ ಮಧುರವಾಗಿರುತ್ತದೆ. ಕಂಗೊಳಿಸು: ಮರವು ಹೂ ಹಣ್ಣುಗಳಿಂದ ಕಂಗೊಳಿಸುತ್ತಿದೆ. ಬಣ್ಣಗೆಡು: ಜನರ ಮುಂದೆ
ಕಳ್ಳರು ಬಣ್ಣಗೆಡುವಂತಾಯಿತು. ಪ್ರವಾಸ, ನಾವು ಶಾಲೆಯಿಂದ ಪ್ರವಾಸ ಹೋಗುತ್ತೇವೆ. ಉಲ್ಲಾಸ, ಮಗುವಿನ ಆಟವನ್ನು ನೋಡಿ ತಾಯಿಯ ಮನಸ್ಸಿಗೆ ಉಲ್ಲಾಸವಾಯಿತು. ಕನಿಕರ, ಗಾಂಧೀಜಿಯವರಿಗೆ ಬಡವರ ಮೇಲೆ ಕನಿಕರವಿತ್ತು. ಸತ್ಕಾರ್ಯ, ನಾವು ಮಾಡುವ ಸತ್ಕಾರ್ಯದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮುಂದಿನ ಭಾಗ, ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ. ಮಾದರಿ, ಆ ವನವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಗೆರೆ ಎಳೆದ ಭಾಗ ಕಂಗೊಳಿಸುತ್ತಿದೆ. ಆ ವನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ. ಮೊದಲನೆಯ ವಾಕ್ಯ, ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು. ಎಲೆಗಳು ಉದುರಿ ಮರದ ಸೊಬಗು ಕಳಾಹೀನವಾಗಿತ್ತು. ಜುಳುಜುಳು ಹರಿಯುವ ನೀರಿನ ಸೊಬಗೇ ಸೊಬಗು. ಜುಳುಜುಳು ಹರಿಯುವ ನೀರಿನ ಸೌಂದರ್ಯವೇ ಸೌಂದರ್ಯ. ಮರದ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು. ಮರದ ಟೊಂಗೆಗಳಲ್ಲಿ ಹೂವು ಶೋಭಿಸಿದವು. ನಾಲ್ಕನೆಯ ವಾಕ್ಯ, ನೀರು ಹಾಕಿದ್ದರಿಂದ ಮರದಲ್ಲಿನ ಹೀಚುಕಾಯಿ ಹಣ್ಣುಗಳು ಜೀವ ತಳೆದವು. ನೀರು ಹಾಕಿದ್ದರಿಂದ ಮರದಲ್ಲಿನ ಹೀಚುಕಾಯಿ ಹಣ್ಣುಗಳು ಜೀವಕಳೆ ಹೊಂದಿದವು. ಮುಂದಿನ ಭಾಗ, ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಅಬ್ದುಲ್ ಸ್ವರಾಕ್ಷರ ಅ, ಇಲಿ ಸ್ವರಾಕ್ಷರ ಇ, ಊರು ಸ್ವರಾಕ್ಷರ ಊ, ಓತಿ ಖ್ಯಾತ ಸ್ವರಾಕ್ಷರ ಓ, ಐರಾವತ ಸ್ವರಾಕ್ಷರ ಐ. ಮುಂದಿನ ಭಾಗ, ಕೆಳಗಿನ ಪದಗಳಲ್ಲಿ ಅನುಸ್ವಾರವಿರುವ ಪದಗಳಿಗೆ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ರೀತಿಯ ವೃತ್ತವನ್ನು ಹಾಕಿರಿ. ಇಲ್ಲಿ ಅನುಸ್ವಾರ ಇರುವ ಪದಗಳು ಹೊಂಬಣ್ಣ, ಕಂಗೊಳಿಸು, ಒಂದು, ಅಂತಃಪುರ, ಕಂಬನಿ, ಟೊಂಗೆ. ವಿಸರ್ಗವನ್ನು ಹೊಂದಿರುವಂತಹ ಪದ ಅಂತಃಪುರ, ದುಃಖ, ಭಾಗಶಃ. ಮುಂದಿನ ಭಾಗ, ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸುಂದರ, ಕುರೂಪ, ಮೆಲ್ಲಗೆ, ಜೋರು, ಬುಡ, ತುದಿ, ಅರ್ಥ, ಅನರ್ಥ, ಅಭಿಮಾನ, ದುರಭಿಮಾನ, ಸಂತೋಷ, ಅಸಂತೋಷ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.